ಏನು ಚುರುಚುರೆ ಬಂದ ವಿಜೃಂಭಿಸುತ್ತಿರುವಂತಹ ಈ ವೇಳೆಯಲ್ಲಿ ಒಂದೊಮ್ಮೆಗೆ ನಿನ್ನ ವದನವು ನಾಗತ್ವಕ್ಕೆ ಅಡಸಿದೆ ಎಂದಾದರೆ ಇದು ವಿಚಿತ್ರವಾದ ಮನೋಭಾವನೆಯೇ ನಿನ್ನದಾಗಿದೆ. ಅರ್ಥ ಕೇಳಬೇಕಾಗುತ್ತದೆ. ಸರ್ವರ ಚಿಂತೆಯನ್ನು ದೂರೀಕರಿಸುವಂತಹ ಚಿನ್ಮಯ ನಾನಿದ್ದೇನೆ. ಹಾಗಿರುವಾಗ ನಿನ್ನ ಬಳಿಯಲ್ಲೇ ಸರ್ವ ಶಕ್ತನಿರುವಾಗ ನಿನಗೆ ಒಂದು ಚಿಂತೆ ಅಡಸಿತು ಎಂದಾದರೆ ಇದು ವಿಚಿತ್ರ. ಪಾರ್ಥ, ಏನು ಚಿಂತೆ ಬಂತು ಪಾರ್ಥ ನಿನಗೆ ಹೇಳಬೇಕಾಗುತ್ತದೆ. ಮತ್ತೊಂದು ವಿಧದಲ್ಲಿ ನಿನಗೆ ಮಾನಭಂಗವನ್ನು ಗೈದವರಾದ್ರೂ ಯಾರು ಎನ್ನುವಂತ ಪ್ರಶ್ನೆಯು ಮತ್ತೊಂದೆಡೆ. ಹಾಗಿದ್ರೆ ಇಲ್ಲಿ ನಡೆಯುತ್ತಾ ಇರುವುದು ಕದನ. ಹಾಗಿದ್ರೆ ಕಳೆಗುಂದಿನ ಭೈವದನ ಏನು ಇದರ ಕದನ ಎಂಬುದನ್ನು ನಾನು ಅರಿಯೆ. ಏನಾಯ್ತು ನಿನಗೆ? ಈಗ ಪಾರ್ಥನ ಆ ಕರ್ಣನನ್ನು ನಾನು ಹೊಗಳಿ ಇಷ್ಟು ಮಾತ್ರಕ್ಕೆ ನೀನು ಚಿಂತಾಂತರಾಗ್ತನಾಗ್ತದೆ. ಏನು ಚಿಂತೆ ನಿನಗೆ? ನೀನು ಹೋಗದ್ರಿ, ಬೇರೆ ಯಾರು ಬೇಕು ಸ್ವಾಮಿ? ಓ ದೇವಾ ದೇವಾ
ಮಹಾತ್ಮ, ನನ್ನ ರಥದ ಸಾರಥಿನಿ ನನ್ನ ಎದುರಿಗೆ ನೀನು ಮಾಡಿದ್ದಾದ್ರೂ ಏನಾಯ್ತು? ನನ್ನ ಹೋರಾಟದ ಕಿತ್ತೇನು, ಹೋರಾಟವನ್ನು ಎಸೆಯುವಂತಹ ಸ್ಥಿತಿಯೇನು ಎಲ್ಲವನ್ನೂ ನೀನು ನೋಡಿದ್ದವನಿದ್ದಾನೆ. ವೈರಿಯ ರಥವನ್ನು ಒಂದು ಯೋಜನ ಪರ್ಯಂತರ ದೂರಕ್ಕೆ ಹಾರಿಸಿ ಬಿಟ್ಟದ್ದೇನೋ ಸತ್ಯತಾನೆ. ಹೌದು, ಒಂದು ಯೋಜನ ದೂರಕ್ಕೆ ಅವನ ರಥವನ್ನು ನಾನು ಹಾರಿಸಿ ಬಿಟ್ಟೆ. ಆದರೆ ನನ್ನ ರಥವನ್ನು ಅವ ಹಾರಿಸಿದಷ್ಟು ಕೇವಲ 10 ಬಿಲ್ಲಂತರ 10 ಬಿಲ್ಲಂತರ ಹಿಂದಕ್ಕೆ ಸರಿಸಿಬಿಟ್ಟರೆ ಸ್ವಲ್ಪ ಅಲ್ಪ ಸ್ವಲ್ಪ. ಆದರೂ ನನ್ನ ಎದುರಿನಲ್ಲಿ ಆ ವೈರಿಯನ್ನು ಸೂತುವುದೇ ನನ್ನ ಅಡಿರೆ ಧನು ಧನು ಹಬ್ಬ ಅತಿಶಯ ಮಿಹೆ ಹಾಗಾದ್ರೆ ವೈರಿಯನ್ನು ನನ್ನ ಎತ್ತಿನಲ್ಲಿ ಹೊಗಳಬೇಕು ಅಂತಾದ್ರೆ ನನ್ನಿಂದ ಪರಾಕ್ರಮಶಾಲಿಯವ ಹೌದು ಎಂಬುದು ಸ್ಪಷ್ಟವಾಗುತ್ತಾಯ್ತಲ್ಲ. ನಾನು ಇಷ್ಟೊಂದು ಹೋರಾಟವನ್ನು ಎಸಗಿದ್ರು ಅವನ ಎದುರಿನಲ್ಲಿ ನಾನು ಏನೂ ಅಲ್ಲ ಎಂಬ ಸ್ಥಿತಿ ಆಯ್ತಲ್ಲ. ಹಾಗಿದ್ರೆ ನಮ್ಮ ಈ ಹೀನ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು ಕೇಳಿದ್ರೆ ಅದು ಬೇರಾರು ಅಲ್ಲ, ಅದು ನೀನೇ ಆಗಿರುವೆ. ನನ್ನ ಎದುರಿನಲ್ಲಿ ಅವನು ಹೊಗಳಿದ ಕಾರಣ ಇನ್ನು ನಾನು ಯಾಕೆ ಸ್ವಾಮಿ ಯುದ್ಧ ಮಾಡಬೇಕು? ನನಗೆ ಏನು ಬೇಡ, ನನ್ನನ್ನು ಸುಮ್ಮನೆ ಬಿಡ್ತೀಯಾಗಿ ಪಾರ್ಥ. ಹಾಗಿದ್ರೆ ನಾನು ಹೊಗಳಿದೆ ಯಾಕೆ ಅನ್ನುವ ಹಾಗಿದ್ದಂತ ಕೇವಲ ಕೀಳರಿಮೆಯಿಂದ ನಾನು ಆಡಿದವನಲ್ಲ. ಆದರೆ ಒಂದು ವಿಧದಲ್ಲಿ ವಿರೋಧಿಯನ್ನು ಹೊಗಳಿದ ಎಂದ ಕ್ಷಣಕ್ಕೆ ನೀನು ಕುಗ್ಗಬೇಕಾದಂತ ಅಗತ್ಯತೆ ಇಲ್ಲ. ವಿರೋಧಿಯನ್ನು ಹೊಗಳಿದಾಗ ನಾನು ತೆರಳಿದೆ ಎಂಬುದು ಸ್ಪಷ್ಟವಾಯ್ತಲ್ಲ ಸ್ವಾಮಿ. ಓಹೋ, ಅದು ಕೇವಲ ಎನ್ನುವಂತಹ ಏನು ಮಾಡೋಣ, ಬುದ್ಧಿಮತ್ತೆಯು ಕ್ಷೀಣವಾಗಿ ಹೋಗಿದೆ ಎಂದು ಹೇಳಿದ್ರು ತಪ್ಪಾಗುವುದಕ್ಕೆ ಸಮಯ ಸಂದರ್ಭ ಆ ರೀತಿ ಮಾಡಿಸ್ತದೆ. ಅದಕ್ಕೆ ನಾನು ಹೇಳಿದ್ದು ಎಲೆ ಮರುಳೆ, ಇದಕ್ಕೆ ಮರುಳು ಅಂತ ಹೇಳುವುದು. ಯಾಕೆ ಗೊತ್ತೇ, ನೋಡಂತೆ ಯುದ್ಧ ನಡೆಯುತ್ತಾ ಇತ್ತು. ಒಂದು ಯೋಜನೆ ಪರ್ಯಂತರ ನೀನು ರಥವನ್ನ ಹಾರಿಸಿ ಬಿಟ್ಟಿದ್ದೇನೆ. ಹೌದಪ್ಪ, ಹಾರಿಸಿದಲ್ಲಿ ಆ ರಥದ ಒಳಗಿದೆ ಬಿದ್ದವರಿಗೆ ಎದ್ದು ಬರ್ತಂದ್ರೆ ಮೆಚ್ಚಬೇಕು ಸಾಹಸವಂತ ನೀವು. ಹೌದು, ಈ ಹಿಂದೆಯೂ ನಾನು ನೋಡಿದ್ದೇನೆ, ಕಣ್ಣಾರೆ ಕಂಡರೂ ಇಂದಿನ ದಿನದ ಈ ಪ್ರಸಂಗಾವಧಾನತೆಯನ್ನು ನಾನು ಕಂಡು ಈಗ ಹೊರಡಿದ್ದೇನೆ ಸತ್ಯ. ಯಾವ ರೀತಿಯಲ್ಲಿ ನೀನು ಒಂದು ಯೋಜನೆ ಪಡೆಯಬೇಕು. ಆದರೆ ಅವನು ಎಷ್ಟು ಅಂತರ ದೂರದಲ್ಲಿ ಈ ತೂಕದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಬೇಕು. ಈ ರಥದಲ್ಲಿ ಇರುವವರಾದ್ರೂ ಯಾರು? ಅದು ನೀನು ಅಲ್ವೇ? ನನ್ನ ಬಗ್ಗೆ ನೀನು ತಿಳಿದಿದ್ದಾನೆ. ಖಂಡಿತ ಬೇರೆಯಾಗಿ ವಿಶ್ಲೇಷಿಸಬೇಕು ಎಂದಿಲ್ಲ. ಹಾಗಿರುವಾಗ ನನ್ನ ಬಗ್ಗೆ ನೀನು ತಿಳಿದಿದ್ದೀಯ. ನನ್ನದಂತ ಭಾರ ಏನು ಎನ್ನುವುದನ್ನು ಅರಿತಿದ್ದರು ಬ್ರಹ್ಮಾಂಡೋದರ ಭರಿತ ಎಂಬುದನ್ನು ಹೇಳಿದರು ಅಲ್ವೇ? ನಾನೇ ಹೇಳಬೇಕು ಎಂದಿಲ್ಲ, ತಿಳಿದಿದ್ದೀಯ. ಆದರೆ ನಿನ್ನಂತ ಬಲಾಢ್ಯತೆ ಏನು ತಿಳಿದಿದ್ದೆ ಅಲ್ವೇ? ನೀನು ಹಿಡಿದಂತಹ ಈ ಬಿಲ್ಲು ಅಲ್ವೇ ಅಧಿಕಾರವುಳ್ಳಂತ. ಮತ್ತೆ ಸರಿಯಾಗಿ ನೋಡಿ ಆ ಕಪಿಧ್ವಜ ಆಗಿರುವಾಗ ಇಷ್ಟು ತೂಕದ ಈ ರಥವನ್ನು 10 ಬಿಲ್ಲಂತರ ಆ ಕರ್ಣನು ಹಿಂದಕ್ಕೆ ಸರಿಸಿದ್ದಾನೆ ಎಂದಾದರೆ ಅವನು ಶ್ರೇಷ್ಠನೇ ಹೌದು, ಹೊಗಳಿದ್ದೇನೆ. ಆದರೆ ನಿನ್ನದಂತಹ ಸಾಹಸ ಏನು?
ಸಾಮಾನ್ಯ ಬಡಗಿ ಮಾಡಿದಂತಹ ಆ ರಥವೇ ಅವನದ್ದಾಗಿದೆ. ಹಾಗಿರುವಾಗ ನಮ್ಮ ರಥ ಏನು, ಆ ಬಡಗಿ ಮಾಡಿದಂತಹ ರಥ ಏನು, ಅದಕ್ಕೆ ಬೇಕಾಗಿ ನಾನು ಅವನನ್ನು ಹೊಗಳಿದ್ದೇನೋ ಸತ್ಯ. ಮರುಳೆ, ಯಾಕೆ ನೀನು ಹೌದು, ಅದಕ್ಕೆ ಬೇಕಾಗಿ ಹೊಗಳಿದ್ದೇನೋ ಸತ್ಯ. ಹಾಗಾಗಿ ಪುನರಾಪಿ ನೀನು ಯುದ್ಧ ರಣರಂಗದಲ್ಲಿ ಯುದ್ಧವನ್ನು ಮಾಡಬೇಕು, ಆ ಮೂಲಕ ಅವನು ಸೋಲಿಸಬೇಕು. ಪರಮಾತ್ಮ, ಈಗ ನಾನೇನೆ ಎಂಬುದು ನನಗೆ ಸ್ಪಷ್ಟವಾದಂತಾಯ್ತು. ನಮ್ಮ ರಥದಲ್ಲಿರುವ ಬ್ರಹ್ಮಾಂಡೋದರ ಮೈದಾನದ ಮೇಲೆ ಅಂಜನೇಯ ಹಾಗೆ ಅತಿಭಾರವುಳ್ಳಂತ ಶಸ್ತ್ರಾಸ್ತ್ರ ಎಲ್ಲವನ್ನೂ ನಮ್ಮ ಈ ರಥದಲ್ಲಿವೆ. ಇಂತಹ ಒಂದು ರಥವನ್ನು ಕರ್ಣ 10 ಬಿಲ್ಲಂತ ಹಿಂದೆ ಸರಿಸಿದ್ದಾರೆ. ಅದು ವಿಶೇಷವೇ ಸರಿ. ಆ ರೀತಿಯಿಂದ ನೀನು ಅವನು ಹೊಗಳಿದ್ದು ಸತ್ಯ ಎಂಬುದು ಸ್ಪಷ್ಟವಾಯಿತು. ತಡ ಮಾಡುವುದು ಸರಿಯಲ್ಲ. ಅವನ ರಣಕ್ಷೇತ್ರ ನಿಲ್ಲಿಸುವ ನಿನ್ನ ಬಗ್ಗೆ ಪರಮಾತ್ಮನಾದ ಶ್ರೀಕೃಷ್ಣ ಹೊಗಳಿದಾಗ ನಾನು ಸ್ವಲ್ಪ ವಿಚಲಿತನಾದ್ದೇನೋ ಸತ್ಯ. ಹಾಗಂತ ನೀನು ಹುಬ್ಬಬೇಡ. ಯಾವನು ನಿನ್ನ ದೇವನೋ, ಯಾವನು ನಿನ್ನ ಭಾವನೋ ಅವನೇ ನನಗೆ ಹೊಗಳಿದ್ದಾನೆ. ಜಗತ್ಪತಿಯಾದಂತಹ ಆತನಿಂದಲೇ ನನಗೆ ಪ್ರಶಸ್ತಿ ಮಾನ್ಯವಾಯಿತು. ಮಹಾರಥಿಯನ್ನು ಯಾರು ಕೊಟ್ಟರೆಷ್ಟೋ ಬಿಟ್ಟರೆಷ್ಟು. ಮಹಾರಥಿಗನೊಂದು ಕೊಂಡಾಡಿದ ಮಾತ್ರಕ್ಕೆ ನೀನು ಒಬ್ಬ ವಿಕ್ರಮಿಯಾಗಬೇಡ. ನಿನ್ನ ಎದುರಾಗಿ ಬಂದವನಿದ್ದೇನೆ, ಯುದ್ಧಕ್ಕೆ ಸಿದ್ಧನಾಗು. ನಿನ್ನ ಅಟ್ಟಹಾಸ, ನಿನ್ನ ಸಾಮರ್ಥ್ಯ ಪ್ರಕಟಣೆ, ಬಾಯಿಯಿಂದ ಬರುತ್ತಿರುವಂತಹ ಮಾತುಗಳು ದುಃಖವಾಯಿತು. ಸುಮ್ಮನಿರೋ. ಯಾಕೆ ಗೊತ್ತಾ? ನಿನ್ನ ಕುರಿತಾಗಿ ತಿಳಿಯದೇ ಇದ್ದವನು ಕರ್ದ ಎಂದು ಭಾವಿಸಿಕೊಳ್ಳಬೇಡ. ನೀನು ಪಾಶುಪತಾಸ್ತ್ರ ಪಡೆಯುವುದಕ್ಕೆ ಹೋದಾಗ ಅಲ್ಲಿ ಏನಾಯಿತು ಎನ್ನುವುದು ಗೊತ್ತಿದೆ. ಒಮ್ಮೆ ಬಿದ್ದಿದ್ದೀಯಲ್ಲ, ರಕ್ತ ಬಂದಿತ್ತ. ಆ ಕಿರಾತನೊಡನೆ ಹೋರಾಡ್ತಾ ಇದ್ದಾಗ ಆ ಬಳಿಕ ವಿವಾತಕ ವಚನ, ಯುದ್ಧ ಪ್ರಸಂಗ, ಸ್ವರ್ಗಕ್ಕೆ ಹೋದೆ. ಅಲ್ಲಿ ಹೋಗಿ ಅವರನ್ನು ಕೊಂದ ಬಳಿಕ ಆ ಇಂದ್ರನಿಗೆ ಒಂದು ವ್ಯವಸ್ಥೆ ಮಾಡಿದ. ದಾಸನ ಇರ್ಲಿಯ ಅಲ್ಲಿ ಏನು ಇಂದ್ರ ವ್ಯವಸ್ಥೆ ಮಾಡಿದ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಇವನಲ್ಲಿಗೆ ಒಂದು ವ್ಯವಸ್ಥೆ ಆಗಬೇಕು ನಾವು ಯೋಚನೆ ಮಾಡಿದ. ಅದಕ್ಕಾಗಿ ಊರ್ವಶಿಯ ಬಳಿಗೆ ಕಳಿಸಿಕೊಡುವುದಕ್ಕೆ ಮನಸ್ಸಾಯಿತು. ಒಂದು
ಸ್ವರ್ಗದ ಒಂದು ವಿಶೇಷ ಆತಿಥ್ಯ ಊರ್ವಶಿಯ ಜೊತೆಯಲ್ಲಿ ಅಲ್ಲಿ ನಿನ್ನ ಪುರುಷತ್ವ ಸಾಗಲಿಲ್ಲ. ಊರ್ವಶಿಯ ಶಾಪವ ನಿನ್ನ ಪಾಪವ. ಬೇಕಾದಷ್ಟು ಶಾಪವನ್ನು ಪಡೆದೆ. ಆಕೆ ಶಾಪದಿಂದ ನಪುಂಸಕರಾಗಿ ನೀನು ಇರಬೇಕಾಗಿ ಬಂದಿತ್ತು. ನೀನು ವಿರಾಟದ ಗರಿಯಲ್ಲಿದೆ ಅಲ್ಲ, ಎಲ್ಲಿ ಹೋಯ್ತೋ ನಿನ್ನ ಸಾಮರ್ಥ್ಯ? ಈ ಕರ್ಣನೊಡನೆ ನಿನ್ನ ಯಾವ ಆಟವೂ ನಡೆಯಲಾರದು. ನಿನ್ನ ಸಾಮರ್ಥ್ಯವನ್ನು ಗೊತ್ತಿಲ್ಲ. ಮಂತ್ರಾಸ್ತ್ರಗಳ ಬಗ್ಗೆ ಅಧ್ಯಯನವಿಲ್ಲ. ನಾನೇನು ಅಭ್ಯಾಸ ಮಾಡಿದ್ದೇನೆ, ಯಾವ ಮಂತ್ರಾಸ್ತ್ರಗಳೆಲ್ಲ ನನಗೆ ಕಾರಣವಾಗಿವೆ ಅದನ್ನು ನಿನಗೆ ತೋರ್ಪಡಿಸಲೇಬೇಕು. ಅದಕ್ಕಾಗಿ ಮೂಡಿಗೆ ಕೈ ಇಟ್ಟಿದ್ದೇನೆ. ಇದೋ ವಿಶೇಷವಾದಂತಹ ಅಗ್ನಿಸ್ತ್ರ.